ನಮಸ್ಕಾರ ಸ್ನೇಹಿತರೆ, ನಮ್ಮ ಮುಸ್ಸಂಜೆ ಮಾತು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ನಾವು ಅಪ್ಲೋಡ್ ಮಾಡುವ ಕಥೆಗಳು ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ವರುಣ್ ಮತ್ತು ಅನ್ವಿತಾ ಕಳೆದ 3 ವರ್ಷಗಳಿಂದ ಪ್ರೀತಿಸುತ್ತಿರುತ್ತಾರೆ. ಅವರ ಪ್ರಪಂಚವೇ ಬೇರೆಯಾಗಿತ್ತು. ಆದರೆ ಈ ವಿಷಯ ಅನ್ವಿತಾಳ ಮನೆಯಲ್ಲಿ ತಿಳಿದಾಗ ಬಿರುಗಾಳಿಯೇ ಎದ್ದಂತಾಗುತ್ತದೆ. ಯಾಕೆಂದರೆ ವರುಣ್ ಒಬ್ಬ ಅನಾಥ ಹುಡುಗ. ಅವನಿಗೆ ಅಪ್ಪ ಅಮ್ಮನ ಮುಖದ ನೆನಪೂ ಇರಲಿಲ್ಲ. ಹಳೆಯ ಗೋಡೆಗಳ ನಡುವೆ ಅವನ ಬಾಲ್ಯ ಬೆಂಗಳೂರಿನ ಯಾವುದೋ ಒಂದು ಅನಾಥಾಶ್ರಮದ ತೊಟ್ಟು ಪೋಷಕರ ಜೊತೆ ಸಂಭ್ರಮಿಸುತ್ತಿದ್ದರೆ, ವರುಣ್ ಹಳೆಯ ಪುಸ್ತಕಗಳನ್ನು ಹಿಡಿದು ಆಶ್ರಮದ ಮೂಲೆಯಲ್ಲಿ ಕುಳಿತು ಓದುತ್ತಿದ್ದನು. 10ನೇ ತರಗತಿಯಲ್ಲಿ ಇದ್ದಾಗಲೇ ಅವನು ಪತ್ರಿಕೆ ಹಂಚುವ ಕೆಲಸ ಮಾಡುತ್ತಿದ್ದ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಮನೆಗೆ ಪೇಪರ್ ಹಾಕಿ ಆ ಹಣದಲ್ಲಿ ತನ್ನ ಶಾಲಾ ಶುಲ್ಕವನ್ನು ಕಟ್ಟುತ್ತಿದ್ದನು. ಹಸಿದ ಹೊಟ್ಟೆಯಲ್ಲಿಯೇ ಎಷ್ಟೋ ರಾತ್ರಿಗಳನ್ನು ಕಳೆದಿದ್ದರೂ ಅವನ ಕಣ್ಣಲ್ಲಿ ಮಾತ್ರ ದೊಡ್ಡ ಕನಸುಗಳಿದ್ದವು. ನನಗೆ ಯಾರೂ ಇಲ್ಲದಿರಬಹುದು, ಆದರೆ ನಾನು ಎಲ್ಲರಿಗೂ ಬೇಕಾದವನಾಗಬೇಕು ಎಂಬ ಹಠ ಅವನನ್ನು ಕಾಡುತ್ತಿತ್ತು. ಹಗಲು ಕಾಲೇಜಿಗೆ ಹೋಗಿ ಸಂಜೆ ಹೋಟೆಲ್ಗಳಲ್ಲಿ ಸರ್ವರ್ ಆಗಿ ಕೆಲಸ ಮಾಡುತ್ತಿದ್ದನು. ಅಲ್ಲಿ ಸಿಗುತ್ತಿದ್ದ ಅಲ್ಪ ಸ್ವಲ್ಪ ಟಿಪ್ಸ್ ಹಣವನ್ನೇ ಕೂಡಿಟ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡನು. ಕಾಲೇಜಿನಲ್ಲಿ ಎಲ್ಲರೂ ಅವನ ಬಡತನವನ್ನು ನೋಡಿ ದೂರವಿದ್ದಾಗ ಅವನ ಪ್ರಾಮಾಣಿಕತೆ ಮತ್ತು ಪ್ರತಿಭೆಯನ್ನು ಗುರುತಿಸಿದ್ದು ಅನ್ವಿತಾ ಮಾತ್ರ. ವರುಣ್ ಹರಿದ ಚಪ್ಪಲಿ ಧರಿಸುತ್ತಿದ್ದರೂ ಅವನ ಮಾತುಗಳಲ್ಲಿ ಒಂದು ಘನತೆ ಇತ್ತು. ಇದೇ ಅನ್ವಿತಾಳನ್ನು ಅವನತ್ತ ಸೆಳೆದಿತ್ತು. ಅನಾಥವಾಗಿದ್ದ ವರುಣ್ನಿಗೆ ಮೊದಲ ಬಾರಿಗೆ ಪ್ರೀತಿ ಎಂಬ ಅರ್ಥ ಸಿಕ್ಕಿದ್ದೇ ಈ ಅನ್ವಿತಾಳ ಮೂಲಕ. ಆದರೆ ಅನ್ವಿತಾ ಆ ಊರಿನ ಒಬ್ಬ ಪ್ರತಿಷ್ಠಿತ ಬಿಸಿನೆಸ್ ಮ್ಯಾನ್ ನ ಏಕೈಕ ಮಗಳಾಗಿದ್ದಳು. ಅನ್ವಿತಾ ತಂದೆ ಸೋಮಶೇಖರ್ ತುಂಬಾ ಅಹಂಕಾರಿ ಸ್ವಭಾವದವರು. ಇವರಿಗೆ ಬಡವರನ್ನು ಕಂಡರೆ ಆಗುತ್ತಿರಲಿಲ್ಲ. ತಮ್ಮ ಕೆಲಸದವರನ್ನು ಸಹ ಅವರು ಹತ್ತಿರಕ್ಕೆ ಸೇರಿಸುತ್ತಿರಲಿಲ್ಲ. ಆದರೆ ಅನ್ವಿತಾ ತಂದೆಗೆ ತದ್ವಿರುದ್ಧವಾಗಿದ್ದಳು. ಇದೇ ಕಾರಣಕ್ಕಾಗಿ ಅವಳಿಗೆ ವರುಣ್ ಮನಸ್ಸಿಗೆ ಹತ್ತಿರವೂ ಆಗಿದ್ದನು. ಇದು ಗೊತ್ತಾಗಿರುವ ದಿನದಿಂದಲೂ ಸೋಮಶೇಖರ್ ಅವರ ನೆಮ್ಮದಿ ಕೆಟ್ಟಿತ್ತು. ಒಂದು ಸಂಜೆ ಮಳೆ ಸುರಿಯುವಾಗ ಅನ್ವಿತಾ ಗುಟ್ಟಾಗಿ ವರುಣನನ್ನು ಭೇಟಿಯಾಗುತ್ತಾಳೆ. ಅವಳ ಕಣ್ಣುಗಳು ಅತ್ತು ಅತ್ತು ಕೆಂಪಾಗಿರುತ್ತದೆ. ವರುಣ್, ಮನೆಯಲ್ಲಿ ನನಗಾಗಿ ಬೇರೆ ಸಂಬಂಧ ಹುಡುಕುತ್ತಿದ್ದಾರೆ. ಅಪ್ಪನಿಗೆ ನಮ್ಮ ವಿಷಯ ಗೊತ್ತಾಗಿದೆ. ಅವರು ನಿನ್ನನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಾರೆ ಎಂದು ಅನ್ವಿತಾ ಬಿಕ್ಕಳಿಸುತ್ತಾ ಹೇಳುತ್ತಾಳೆ. ವರುಣ್ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದು, ಅನ್ವಿತಾ, ನಾವು ಜೀವನದಲ್ಲಿ ಒಟ್ಟಿಗೆ ಇರಬೇಕೆಂದು ನಿರ್ಧರಿಸಿದ್ದೇವೆ. ಸವಾಲುಗಳು ಬರುವುದು ಸಹಜ. ಆದರೆ ನಾವು ಓಡಿ ಹೋಗುವುದು ಬೇಡ. ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯೇ ಎಂದು ಕೇಳುತ್ತಾನೆ. ಅನ್ವಿತಾ ತಲೆದೂಗುತ್ತಾಳೆ. ವರುಣ್ ಧೈರ್ಯ ಮಾಡಿ ಅನ್ವಿತಾಳ ತಂದೆಯನ್ನೇ ನೇರವಾಗಿ ಭೇಟಿಯಾಗಲು ನಿರ್ಧರಿಸುತ್ತಾನೆ. ತನ್ನ ಪ್ರೀತಿ ಎಷ್ಟು ಪ್ರಾಮಾಣಿಕವಾಗಿದೆ ಮತ್ತು ಅನ್ವಿತಾಳನ್ನು ತಾನು ಹೇಗೆ ಸುಖವಾಗಿಡಬಲ್ಲೆ ಎಂದು ಸಾಬೀತುಪಡಿಸಲು ಸಿದ್ಧನಾಗುತ್ತಾನೆ. ಅನ್ವಿತಾಳ ತಂದೆ ಸೋಮಶೇಖರ್ ಅವರ ಮುಂದೆ ವರುಣ್ ವಿನಯದಿಂದಲೇ ನಿಂತಿದ್ದನು. ಆದರೆ ಸೋಮಶೇಖರ್ ಅವರ ಕಣ್ಣಲ್ಲಿ ಕ್ರೋಧವಿತ್ತು. ವರುಣ್ ತನ್ನ ಪ್ರೀತಿಯ ಬಗ್ಗೆ ಹೇಳಿದಾಗ ಅವರು ಜೋರಾಗಿ ನಕ್ಕರು. ನೋಡು ವರುಣ್, ನನ್ನ ಮಗಳು ಬೆಳೆದಿದ್ದು ರಾಜಕುಮಾರಿಯಂತೆ. ನೀನು ನೋಡಿದರೆ ತಿಂಗಳ ಸಂಬಳಕ್ಕೆ ಕೈ ಚಾಚುವ ಸಾಮಾನ್ಯ ಹುಡುಗ. ನಿನ್ನಂಥವನಿಗೆ ನನ್ನ ಮಗಳ ಮೇಲೆ ಆಸೆ ಹುಟ್ಟಿದ್ದೇ ಒಂದು ಅಪರಾಧ. ಯಾವ ಯೋಗ್ಯತೆಯಿಂದ ಅವಳನ್ನು ನೀನು ಮದುವೆಯಾಗುತ್ತೀಯಾ? ನಿನ್ನ ಇಡೀ ವಂಶ ಸೇರಿ ದುಡಿದರೂ ನನ್ನ ಮಗಳು ಕೇಳಿದ್ದನ್ನು ಕೊಡಿಸಲು ನಿನ್ನಿಂದ ಸಾಧ್ಯವಿಲ್ಲ ಎಂದು ಎಲ್ಲರ ಮುಂದೆ ಅವಮಾನ ಮಾಡುತ್ತಾರೆ. ಈ ಮಾತುಗಳು ವರುಣ್ನ ಎದೆಗೆ ನಾಟಿದವು. ಅನ್ವಿತಾ ಅಳುತ್ತಾ ನಿಂತಿದ್ದರೂ ವರುಣ್ ಅವಳ ಕಡೆ ನೋಡದೆ ನೇರವಾಗಿ ಸೋಮಶೇಖರ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಈ ರೀತಿ ಹೇಳಿದ. ಸರ್, ಇಂದು ನೀವು ನನ್ನ ಪ್ರೀತಿಯನ್ನಲ್ಲ, ನನ್ನ ಸ್ಥಿತಿಯನ್ನು ನೋಡಿ ಹೀಯಾಳಿಸಿದ್ದೀರಿ. ಸರಿಯಾದ ಸಮಯ ಬರಲಿ. ನನ್ನ ಯೋಗ್ಯತೆ ಏನು ಅಂತ ನಾನು ತೋರಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ಅನ್ವಿತಾಳನ್ನು ಯಾರೊಬ್ಬನಿಗೆ ಕೊಟ್ಟು ಮದುವೆ ಮಾಡಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಬಂದನು. ವರುಣ್ ಅನಾಥ ಎಂಬ ವಿಷಯವೇ ಸೋಮಶೇಖರ್ ಅವರಿಗೆ ಅಸಹ್ಯ ತರಿಸಿತು. ಕುಲಗೋತ್ರವಿಲ್ಲದ ಅನಾಥನಿಗೆ ನನ್ನ ಮಗಳನ್ನು ಕೊಡಲಾರೆ ಎಂದು ಅವರು ಹೀಯಾಳಿಸಿದಾಗ ವರುಣ್ನ ಬಾಲ್ಯದ ಎಲ್ಲ ಕಷ್ಟಗಳು ಕಣ್ಣ ಮುಂದೆ ಬಂದವು. ಅವನು ಅಂದುಕೊಂಡಿದ್ದ, ನನ್ನ ಬಾಲ್ಯ ಬಡತನದಲ್ಲಿ ಕಳೆದಿರಬಹುದು, ಆದರೆ ನನ್ನ ಭವಿಷ್ಯವನ್ನು ನಾನು ನಿರ್ಧರಿಸುತ್ತೇನೆ.
ಅದೇ ಛಲ ಅವನನ್ನು ಒಬ್ಬ ದೊಡ್ಡ ಉದ್ಯಮಿಯಾಗಿ ಬೆಳೆಯುವಂತೆ ಮಾಡಿತು. ತಾನು ಬೆಳೆದ ಅನಾಥಾಶ್ರಮವನ್ನೇ ಇಂದು ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನಾಗಿ ಮಾರ್ಪಡಿಸಿದ ವರುಣ್ ತನ್ನ ಬಾಲ್ಯದ ಕಹಿ ನೆನಪುಗಳನ್ನು ಇತರ ಅನಾಥ ಮಕ್ಕಳ ಸಿಹಿ ಬದುಕಿಗೆ ಮೆಟ್ಟಿಲಾಗಿ ಮಾಡಿದನು. 5 ವರ್ಷಗಳ ನಂತರ ಬೆಂಗಳೂರಿನ ಪ್ರತಿಷ್ಠಿತ ಬಿಸಿನೆಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಎಲ್ಲರ ಕಣ್ಣುಗಳು ಅಂದು ರೈಸಿಂಗ್ ಸ್ಟಾರ್ ವರುಣ್ ಸಿದ್ಧಾರ್ಥ್ ಮೇಲೆ ಇದ್ದವು. ತನ್ನ ಸ್ವಂತ ಪರಿಶ್ರಮದಿಂದಲೇ ಒಂದು ದೊಡ್ಡ ಟೆಕ್ ಕಂಪನಿಯನ್ನು ಕಟ್ಟಿ ಬೆಳೆಸಿದ ವರುಣ್ ಇಂದು ಕೋಟ್ಯಾಂತರ ರೂಪಾಯಿಗಳ ಒಡೆಯನಾಗಿದ್ದ. ಅವನು ತನ್ನ ಹಳೆಯ ಊರಿಗೆ ಮರಳಿದಾಗ ಅವನ ಹಳೆಯ ನೋವುಗಳು ನೆನಪಾದವು. ಈಗ ಅವನು ಬರೀ ವರುಣ್ ಅಲ್ಲ, ರಾಜ್ಯವೇ ಗುರುತಿಸುವ ದೊಡ್ಡ ಮನುಷ್ಯ. ಇತ್ತ ಊರಿನಲ್ಲಿ ಸೋಮಶೇಖರ್ ಅವರು ಅನ್ವಿತಾಗೆ ಸಾಲು ಸಾಲು ಸಂಬಂಧಗಳನ್ನು ನೋಡುತ್ತಿದ್ದರು. ದೊಡ್ಡ ದೊಡ್ಡ ಶ್ರೀಮಂತರ ಫೋಟೋಗಳನ್ನು ತಂದಿಟ್ಟರೂ ಅನ್ವಿತಾ ಮಾತ್ರ ಯಾವುದಕ್ಕೂ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ನನ್ನ ಪ್ರಾಣ ಹೋದರೂ ಸರಿಯೇ, ನಾನು ವರುಣ್ನನ್ನೇ ಕಾಯುತ್ತೇನೆ ಎಂದು ಹಠ ಹಿಡಿದು ಕುಳಿತಿದ್ದಳು. ಮಗಳ ಹಠಕ್ಕೆ ಬೇಸತ್ತ ತಂದೆ ಅವಳಿಗೆ ಬಲವಂತವಾಗಿ ಮದುವೆ ಮಾಡಲು ನಿರ್ಧರಿಸಿ ದೊಡ್ಡ ಮದುವೆ ಸಮಾರಂಭವನ್ನು ಏರ್ಪಡಿಸುತ್ತಾರೆ. ಮದುವೆಯ ದಿನ ಬಂದೇ ಬಿಟ್ಟಿತು. ಮದುವೆ ಮಂಟಪದ ಮುಂದೆ ಐಷಾರಾಮಿ ಕಾರುಗಳು ಸಾಲು ಸಾಲಾಗಿ ಬಂದು ನಿಂತಿತು. ಅದರಲ್ಲಿ ಒಂದು ಕಪ್ಪು ಬಣ್ಣದ ದುಬಾರಿ ಕಾರಿನಿಂದ ಸೂಟು ಧರಿಸಿದ ಗಂಭೀರ ವ್ಯಕ್ತಿಯು ಕೆಳಗಿಳಿದನು. ಅವನು ಬೇರೆ ಯಾರೂ ಅಲ್ಲ, ಸ್ವತಃ ವರುಣ್. ಅವನು ನೇರವಾಗಿ ಸೋಮಶೇಖರ್ ಅವರ ಮುಂದೆ ಹೋಗಿ ನಿಂತನು. ಇಡೀ ಸಭೆ ಸ್ತಬ್ಧವಾಯಿತು. ಸೋಮಶೇಖರ್ ಅವರು ಆಶ್ಚರ್ಯ ಮತ್ತು ಅವಮಾನದಿಂದ ಅವನನ್ನು ನೋಡಿದರು. ವರುಣ್ ಈ ರೀತಿ ಹೇಳಿದನು, ನೆನಪಿದೆಯೇ ಸರ್, 5 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನಿಂತು ನನ್ನ ಯೋಗ್ಯತೆಯನ್ನು ಕೇಳಿದ್ದೀರಿ. ಅಂದು ನಾನು ಕೇವಲ ಪ್ರೇಮಿಯಾಗಿದ್ದೆ. ಇಂದು ಅನ್ವಿತಾಳನ್ನು ರಾಜಕುಮಾರಿಯಂತೆ ನೋಡಿಕೊಳ್ಳುವ ಅರ್ಹತೆ ಇರುವ ಮನುಷ್ಯನಾಗಿ ಬಂದಿದ್ದೇನೆ. ಇಂದು ನಾನು ಅವಳನ್ನು ಕೇಳಲು ಬಂದಿಲ್ಲ, ನನ್ನವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳಿದನು. ಸೋಮಶೇಖರ್ ಅವರಿಗೆ ಮಾತು ಹೊರಡಲಿಲ್ಲ. ವರುಣ್ ಮಾಡಿದ ಸಾಧನೆ ಮತ್ತು ಅವನು ಅನ್ವಿತಾಳ ಮೇಲೆ ಇಟ್ಟಿದ್ದ ನಂಬಿಕೆ ನೋಡಿ ಅವರಿಗೆ ತನ್ನ ತಪ್ಪಿನ ಅರಿವಾಯಿತು. ಹಣದ ಅಹಂಕಾರದಲ್ಲಿ ತಾನು ಒಬ್ಬ ಅದ್ಭುತ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದೆ ಎಂಬ ಸಂಕಟ ಅವರ ಮುಖದಲ್ಲಿತ್ತು. ಕೊನೆಗೆ ಸೋಮಶೇಖರ್ ಅವರೇ ಅನ್ವಿತಾಳ ಕೈ ಹಿಡಿದು ತಂದು ವರುಣ್ನ ಕೈಗೆ ಇಟ್ಟರು. ನನ್ನ ಮಗಳನ್ನು ನಿನ್ನಷ್ಟು ಚೆನ್ನಾಗಿ ಯಾರೂ ನೋಡಿಕೊಳ್ಳಲು ಸಾಧ್ಯವಿಲ್ಲ ವರುಣ್, ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಿಟ್ಟರು. ಅನ್ವಿತಾಳ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿತು. ಅವಳ ಕಾಯುವಿಕೆಗೆ ಕೊನೆಯೂ ಜಯ ಸಿಕ್ಕಿತು. ಎಲ್ಲರ ಸಮ್ಮುಖದಲ್ಲಿ ಅತ್ಯಂತ ವೈಭವದಿಂದ ವರುಣ್ ಅನ್ವಿತಾಳನ್ನು ರಾಜಾರೋಷವಾಗಿ ಮದುವೆಯಾದನು. ಒಬ್ಬ ಸಾಮಾನ್ಯ ಯುವಕ ತನ್ನ ಪ್ರೀತಿಗಾಗಿ ಜಗತ್ತನ್ನೇ ಗೆಲ್ಲಬಲ್ಲ ಎಂಬುದಕ್ಕೆ ಇವರ ಕಥೆಯು ಸಾಕ್ಷಿಯಾಯಿತು. ಮದುವೆಯ ನಂತರ ವರುಣ್ ಮತ್ತು ಅನ್ವಿತಾ ಬೆಂಗಳೂರಿನಲ್ಲಿ ಸುಖವಾಗಿ ಬಾಳುತ್ತಿರುತ್ತಾರೆ. ಆದರೆ ಇತ್ತ ಹಳ್ಳಿಯಲ್ಲಿ ಸೋಮಶೇಖರ್ ಅವರ ಪರಿಸ್ಥಿತಿ ತಲೆಕೆಳಗಾಗುತ್ತದೆ. ಅತಿಯಾದ ಆತ್ಮವಿಶ್ವಾಸದಿಂದ ಅವರು ಕೈ ಹಾಕಿದ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಒಂದರಲ್ಲಿ ಭಾರೀ ವಂಚನೆಯಾಗುತ್ತದೆ. ಮಾಡಿದ ಸಾಲ ತೀರಿಸಲಾಗದೆ ಅವರು ತಮ್ಮ ಆಸ್ತಿಪಾಸ್ತಿ ಮತ್ತು ಗೌರವವನ್ನೆಲ್ಲ ಕಳೆದುಕೊಳ್ಳುವ ಹಂತಕ್ಕೆ ಬಂದು ತಲುಪುತ್ತಾರೆ. ಒಂದು ಕಾಲದಲ್ಲಿ ಹಳ್ಳಿಯ ಗೌಡರಾಗಿದ್ದ ಸೋಮಶೇಖರ್ ಅವರು ಇಂದು ಬೀದಿಗೆ ಬರುವ ಪರಿಸ್ಥಿತಿಯಲ್ಲಿದ್ದಾರೆ ಎಂಬ ಸುದ್ದಿ ವರುಣ್ಗೆ ಹೇಗೋ ತಿಳಿಯುತ್ತದೆ. ಅನ್ವಿತಾ ಈ ವಿಷಯ ಕೇಳಿ ಕುಸಿದು ಹೋಗುತ್ತಾಳೆ. ಒಂದು ದಿನ ಬೆಳಗ್ಗೆ ಸೋಮಶೇಖರ್ ಅವರ ಮನೆಗೆ ಕೋರ್ಟ್ ನೋಟಿಸ್ ಹಿಡಿದು ಅಧಿಕಾರಿಗಳು ಬರುತ್ತಾರೆ. ಇಂದು ಈ ಮನೆ ಹರಾಜಾಗಲಿದೆ, ನೀವು ಖಾಲಿ ಮಾಡಬೇಕು ಎಂದು ಆದೇಶಿಸುತ್ತಾರೆ. ಊರಿನವರೆಲ್ಲ ನೋಡುತ್ತಿರಲು ಸೋಮಶೇಖರ್ ಅಸಹಾಯಕರಾಗಿ ತಲೆ ತಗ್ಗಿಸಿ ನಿಂತಿರುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ವರುಣ್ ಪ್ರವೇಶಿಸುತ್ತಾನೆ. ಅವನು ಅಧಿಕಾರಿಗಳ ಕೈಗೆ ಒಂದು ಚೆಕ್ ಮತ್ತು ಕಾನೂನು ದಾಖಲೆಗಳನ್ನು ನೀಡುತ್ತಾನೆ. ಈ ಮನೆಯ ಸಾಲವೆಲ್ಲವೂ ಈಗ ಚುಕ್ತ ಆಗಿದೆ, ಈ ಆಸ್ತಿ ಈಗ ನನ್ನ ಹೆಸರಿನಲ್ಲಿದೆ ಎಂದು ಅವರಿಗೆ ಹೇಳುತ್ತಾನೆ. ಸೋಮಶೇಖರ್ ಅವರು ವರುಣನ್ನು ನೋಡಿ ಕಣ್ಣೀರು ಹಾಕುತ್ತಾ, ವರುಣ್, ಅಂದು ನಿನ್ನನ್ನು ಅವಮಾನಿಸಿದವನು ನಾನು. ಇಂದು ನನ್ನ ಮನೆಯನ್ನೇ ನೀನು ಕೊಂಡುಕೊಂಡಿದ್ದೀಯ. ಈ ಮನೆಯಿಂದ ಈಗಲೇ ನಡೆಯುತ್ತೇನೆ ಎಂದು ನಡೆಯಲು ಮುಂದಾಗುತ್ತಾರೆ. ಆಗ ವರುಣ್ ಅವರ ಕೈ ಹಿಡಿದು ತಡೆಯುತ್ತಾನೆ. ವರುಣ್, ಸರ್, ನಾನು ಈ ಮನೆಯನ್ನು ಕೊಂಡುಕೊಂಡಿದ್ದು ನಿಮ್ಮನ್ನು ಹೊರಹಾಕಲು ಅಲ್ಲ, ನಿಮ್ಮ ಮಗಳ ತಂದೆಯ ಗೌರವವನ್ನು ಉಳಿಸಲು. ಅಂದು ನೀವು ನನ್ನ ಯೋಗ್ಯತೆ ಕೇಳಿದ್ದೀರಿ. ಇಂದು ಈ ಅಳಿಯನ ಯೋಗ್ಯತೆ ನಿಮ್ಮ ಕಷ್ಟಕ್ಕೆ ಆಗುವುದೇ ಹೊರತು ಸೇಡಿ ತೀರಿಸಿಕೊಳ್ಳುವುದಕ್ಕಲ್ಲ. ಈ ಮನೆ ಎಂದಿಗೂ ನಿಮ್ಮದೇ. ನಿಮ್ಮ ಬಿಸಿನೆಸ್ಸನ್ನು ಮತ್ತೆ ಕಟ್ಟಲು ನಾನು ಬಂಡವಾಳ ಹೂಡುತ್ತೇನೆ. ಬನ್ನಿ ಅಪ್ಪಾಜಿ, ಒಳಗೆ ಹೋಗೋಣ ಎಂದು ಪ್ರೀತಿಯಿಂದ ಕರೆಯುತ್ತಾನೆ. ಸೋಮಶೇಖರ್ ಅವರಿಗೆ ತನ್ನ ಮಗಳ ಆಯ್ಕೆ ಎಷ್ಟು ಶ್ರೇಷ್ಠವಾಗಿತ್ತು ಎಂಬುದು ಈಗ ಅರಿವಾಗುತ್ತದೆ.
ತಾವು ಹಣಕ್ಕೆ ಬೆಲೆ ಕೊಟ್ಟರೆ ವರುಣ್ ಗುಣಕ್ಕೆ ಬೆಲೆ ನೀಡಿದ್ದನ್ನು ಕಂಡು ಅವರ ಅಹಂಕಾರ ಕರಗಿ ನೀರಾಗುತ್ತದೆ. ವರುಣ್ ತನ್ನ ಜಾಣ್ಮೆಯಿಂದ ಸೋಮಶೇಖರ್ ಅವರ ಬಿದ್ದಿದ್ದ ವ್ಯವಹಾರವನ್ನು ಪುನಶ್ಚೇತನಗೊಳಿಸಿ ಅವರನ್ನು ಮತ್ತೆ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತಾನೆ. ವರುಣ್ ಕೇವಲ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಮಾತ್ರವಲ್ಲದೆ ಒಬ್ಬ ಶ್ರೇಷ್ಠ ಅಳಿಯನಾಗಿಯೂ ಅನ್ವಿತಾಳ ಹೃದಯದಲ್ಲಿ ಶಾಶ್ವತವಾಗಿ ಕಾಲ ಉರುಳಿದಂತೆ. ವರುಣ್ ಕೇವಲ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಉಳಿಯಲಿಲ್ಲ, ಬದಲಾಗಿ ಕರ್ನಾಟಕದ ಮನೆಮಾತಾದ ಕೊಡುಗೈದಾನಿಯಾಗಿ ಬೆಳೆದನು. ತನ್ನ ಕಷ್ಟದ ದಿನಗಳನ್ನು ಎಂದಿಗೂ ಮರೆಯದ ವರುಣ್ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಮತ್ತು ಅನಾಥಾಶ್ರಮಗಳಿಗಾಗಿ ತನ್ನ ಸಂಪತ್ತಿನ ಬಹುದೊಡ್ಡ ಪಾಲನ್ನು ಮೀಸಲಿಟ್ಟನು. ಸಮಾಜದಲ್ಲಿ ಅವನಿಗೆ ಸಿಗುತ್ತಿದ್ದ ಗೌರವ ಅಪಾರವಾಗಿತ್ತು. ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದರೂ ವರುಣ್ ತನ್ನ ಮಾವ ಸೋಮಶೇಖರ್ ಅವರನ್ನು ಮರೆಯಲೇ ಇಲ್ಲ. ಅಂದು ಸೋಮಶೇಖರ್ ಅವರು ತನ್ನನ್ನು ಹೀಯಾಳಿಸಿದಾಗ ಮನಸ್ಸಿಗೆ ನೋವಾಗಿದ್ದರೂ ಆ ನೋವೇ ತನ್ನ ಇಂದಿನ ಯಶಸ್ಸಿಗೆ ಮೆಟ್ಟಿಲಾಯಿತು ಎಂಬ ಕೃತಜ್ಞತೆ ಅವನಲ್ಲಿತ್ತು. ಆ ವರ್ಷ ತನ್ನ ಕಂಪನಿಯ ವಾರ್ಷಿಕೋತ್ಸವಕ್ಕೆ ಅಥವಾ ಯಾವುದೇ ದೊಡ್ಡ ಸಮಾರಂಭವಿರಲಿ ವರುಣ್ ಮೊದಲು ಆಶೀರ್ವಾದ ಪಡೆಯುತ್ತಿದ್ದುದು ತನ್ನ ಮಾವನಿಂದಲೇ. ಸೋಮಶೇಖರ್ ಅವರಿಗೆ ಈಗ ವರುಣ್ ಕೇವಲ ಅಳಿಯನಲ್ಲ, ಮಗನಿಗಿಂತಲೂ ಮಿಗಿಲಾಗಿದ್ದನು. ಒಂದು ದಿನ ಸಾರ್ವಜನಿಕ ಸಮಾರಂಭದಲ್ಲಿ ವರುಣ್ ವೇದಿಕೆಯ ಮೇಲೆ ನಿಂತು ಮಾತನಾಡುತ್ತಿದ್ದನು. ನನ್ನ ಈ ಯಶಸ್ಸಿನ ಹಿಂದೆ ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬರು ನನ್ನ ಕಷ್ಟದ ಕಾಲದಲ್ಲಿ ನನ್ನನ್ನು ನಂಬಿ ಕಾದ ಪ್ರೇಯಸಿ ಅನ್ವಿತಾ. ಇನ್ನೊಬ್ಬರು ನನ್ನ ಯೋಗ್ಯತೆಯನ್ನು ಪ್ರಶ್ನಿಸಿ ನಾನು ಬೆಳೆಯಲು ಕಾರಣರಾದ ನನ್ನ ಮಾವ ಸೋಮಶೇಖರ್ ಅವರು. ಅವರು ಅಂದು ನನ್ನನ್ನು ಎಚ್ಚರಿಸದಿದ್ದರೆ ನಾನು ಇಂದು ಈ ಮಟ್ಟಕ್ಕೆ ಬೆಳೆಯುತ್ತಿರಲಿಲ್ಲ ಎಂದು ಮಾವನನ್ನು ಹೊಗಳಿದನು. ಸಭೆಯ ಮುಂಭಾಗದಲ್ಲಿ ಕುಳಿತಿದ್ದ ಸೋಮಶೇಖರ್ ಅವರ ಕಣ್ಣಾಲಿಗಳು ತೇವವಾಗಿದ್ದವು. ತಾನು ಮಾಡಿದ ತಪ್ಪನ್ನು ಇಷ್ಟು ಪ್ರೀತಿಯಿಂದ ಕ್ಷಮಿಸಿ ಇಡೀ ಸಮಾಜದ ಮುಂದೆ ತನಗೆ ಗೌರವ ನೀಡುತ್ತಿರುವ ಅಳಿಯನನ್ನು ನೋಡಿ ಅವರ ಎದೆ ಹೆಮ್ಮೆಯಿಂದ ಉಬ್ಬಿತು. ವರುಣ್ ಮತ್ತು ಅನ್ವಿತಾ ಇಬ್ಬರು ಕೈ ಹಿಡಿದು ನಡೆಯುತ್ತಿದ್ದರೆ ಅದು ಕೇವಲ ಒಂದು ಜೋಡಿಯ ಪಯಣವಾಗಿರಲಿಲ್ಲ. ಅದು ನಂಬಿಕೆ, ಕಠಿಣ ಪರಿಶ್ರಮ ಮತ್ತು ಮನುಷ್ಯತ್ವದ ವಿಜಯೋತ್ಸವವಾಗಿತ್ತು. ಈ ಕಥೆಯ ನೀತಿ: ಅವಮಾನಗಳನ್ನು ಹಠವಾಗಿ ಬದಲಿಸಿಕೊಂಡರೆ ಯಶಸ್ಸು ಸಿಗುತ್ತದೆ, ಆದರೆ ಆ ಯಶಸ್ಸಿನ ಜೊತೆಗೆ ಕ್ಷಮಾಗುಣವಿದ್ದರೆ ಮಾತ್ರ ಮನುಷ್ಯ ಮಹಾನ್ ವ್ಯಕ್ತಿಯಾಗುತ್ತಾನೆ, ನೆಲೆಸುತ್ತಾನೆ. ಏನೂ ಇಲ್ಲದೆ ಅನಾಥನಾಗಿ ಬಾಲ್ಯವನ್ನು ಕಳೆದಿದ್ದ ವರುಣ್ ಈಗ ತನ್ನ ಪರಿಶ್ರಮದೊಂದಿಗೆ ಮುನ್ನುಗ್ಗಿ ಫೀನಿಕ್ಸ್ ಹಕ್ಕಿಯಂತೆ ತನ್ನ ಸ್ವಂತ ಜಗತ್ತಿನಲ್ಲಿ ಹಾರಾಡುತ್ತಿದ್ದನು. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂತಹ ಕತೆಗಳಿಗಾಗಿ ನಮ್ಮ ಮುಸ್ಸಂಜೆ ಮಾತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.